ನೋಡಿ ಎಲ್ಲಾನು ಕಬಾಬ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. 2, 4, 6, 8, 10, 12, 14 ನೋಡಿ 14 ಬಾಣಲಿಯಲ್ಲಿ ಕಬಾಬ್ ಸುಡಿತಾ ಇದ್ದಾರೆ. ಸ್ನೇಹಿತರೆ ಎಲ್ಲರೂ ನಮಸ್ಕಾರ, ಮುರಳೀಧರ್ಗೆ ಸ್ವಾಗತ. ನೋಡಿ ಇವತ್ತು ಬೈರ್ತಿಯಲ್ಲಿ 1000 kg ಚಿಕನ್ ಹಾಕಿ ಕಬಾಬ್ ಮಾಡ್ತಾ ಇದ್ದಾರೆ ಇವರು. ಬನ್ನಿ ನೋಡೋಣ. ಈಗ ಒಂದು VSG ಗ್ರೂಪ್ಸ್ ಕಡೆಯಿಂದ ಯಾವ ರೀತಿ ಒಂದು ಕಬಾಬ್ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ ಇವರೇ ಮಾಡ್ತಾರಂಥದ್ದು. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸೋಮಶೇಖರ್ ಅಂತ ಹೇಳಿ. ಸೋಮಶೇಖರ್. ನಿಮ್ಮ ಹೆಸರು? ನರಸಿಂಹ. ಓಕೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀರಾ ಸರ್? ನಾವು ಒಂದು 15 ವರ್ಷದಿಂದ ಮಾಡ್ತಾ ಇದೀವಿ ಇವ್ರ ಹತ್ರ ಮಾಡ್ತಾ ಇದೀವಿ. 15 ವರ್ಷದಿಂದ ಇವ್ರ ಹತ್ರ ಮಾಡ್ತಾ. ಓಕೆ. ಯಾವ ಊರು ಸರ್ ನಿಮ್ದು? ನಮ್ಮದು ಬಂದು ಶಿಡ್ಲಘಟ್ಟ ತಾಲೂಕು, ಜಮಕೋಟೆ ಹೋಗ್ಲಿ. ಓಕೆ. ಬೈರ್ಸಂದ್ರ ಅಂತ ಹೇಳಿ. ಓಕೆ. ಬೈರ್ಸಂದ್ರ 15 ವರ್ಷದಿಂದ ಮಾಡ್ತಾ ಇದ್ದೀವಿ. ಓಕೆ. ಎಷ್ಟು ಸಾವಿರ ಮಾಡಿದ್ರು? ಇದಕ್ಕಿಂತ ಮೇಲೆ ಜಾಸ್ತಿ ಮಾಡಿದೀವಿ. 10,000 40,000 ತನಕ ಮಾಡಿದೀವಿ. 40,000 ಜನಕ್ಕೆ ನಾನ್ ವೆಜ್ ತಂದು ಮಾಡಿದೀವಿ. ಓಕೆ. ನೋಡಿ 40,000 ತನಕ ಮಾಡಿದ್ದಾರೆ. ಇವರೇ ಯಜಮಾನ್ರು. 40,000 ಜನ ಮೇಲೆ ಅಡಿಗೆ ಮಾಡಿದ್ವಿ. ಎಲ್ಲ ಯಾವ ಸರ್? ಮ್ಯಾಕ್ಸಿಮಮ್ ಒಂದು 500 ಜನ ಮಾಡ್ತೀವಿ. ಕೇರ್ಪುರಂ, ಹೊಸಕೋಟೆ, ಯಲಹಂಕ, ಹೆಬ್ಬಾಳ ಎಲ್ಲಾ ಕಡೆ ಮಾಡ್ತಾ ಇರ್ತೀವಿ. ಸಿಟಿ ಆಲ್ ರೌಂಡ್ ಮಾಡ್ತಾನೆ ಇದ್ದೀವಿ. ತಮಿಳ್ನಾಡು ಹೊಸೂರವರೆಗೂ ಮಾಡಿದೀವಿ. ಎಲ್ಲ ಹೊಸೂರು MLA ಅದು ಮಾಡ್ಕೊಟ್ಟಿದ್ವಿ ಮೊನ್ನೆ ರೀಸೆಂಟ್ ಆಗಿ. ಯಾರ್ಯಾರ್ದೆಲ್ಲ ಮಾಡಿದ್ರು MLAಗಳದ್ದು? ಬೈತಿ ಸುರೇಶ್ ಅಣ್ಣ ಮಾಡ್ತಿದ್ದೀನಿ, ಬಸವರಾಜ್ ಅವ್ರು ಮಾಡ್ತಾ ಇದ್ದೀನಿ, ಆಮೇಲೆ ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಮಾಡ್ಕೊಟ್ಟಿದ್ದೀನಿ. ಈ ಕಡೆ ಬಂದ್ರೆ ಕೇರ್ಪುರಂ ಅಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಅಂತ ಹೇಳಿದ್ದಾರೆ, ಅವ್ರದ್ದು ಮಾಡಿದೀವಿ. ಮತ್ತೆ DK ಮೋಹನ್ ಬಾಬು ಅವ್ರದ್ದು ಮಾಡಿದೀವಿ. ನಮ್ಮ ಹೊಸಕೋಟೆ ತಾಲೂಕಲ್ಲಿ ಬಂದ್ರೆ MTV ಅವ್ರದ್ದು ಮಾಡಿದೀವಿ. ಮತ್ತೆ ಶರತ್ ಬಚ್ಚೇಗೌಡ್ರದ್ದು ಮಾಡಿದೀವಿ. ಎಲ್ಲ MLA MP ಗಳದ್ದು ಎಲ್ಲ ಮಾಡಿದ್ವಿ. ಆಮೇಲೆ ಇವ್ರು ಮಾದೇಪುರ ಅರವಿಂದ್ ನಿಂಬ ಅವ್ರು ಹೇಳಿದ್ರು, ಅವರು ಒಂದ್ 2-3 ಫಂಕ್ಷನ್ ಮಾಡ್ಕೊಟ್ಟಿದ್ದೀನಿ. ಎಲ್ಲ ಹೆಚ್ಚಾಗಿ MLA ಮಿನಿಸ್ಟರ್ ಮಾಡ್ತಾ ಇರ್ತೀವಿ. ಸರಿ. ನೋಡಿ ಈ ತರ ನಿಮ್ಗೂ ಎಲ್ಲಾದ್ರೂ ಒಂದು ಏನೇ ಫಂಕ್ಷನ್ ಇದ್ರು ಅಷ್ಟೇ ನೋಡಿ 500 ಒಂದು 50,000 ಜನವರೆಗೂ ಇವರು ಮಾಡ್ಕೊಡ್ತಾರೆ. ಯಾವುದೇ ರೀತಿ ಏನು ತೊಂದರೆ ಇಲ್ದಿರ ಮಾಡ್ಕೊಡ್ತಾರೆ. ಎಲ್ಲಿ ಗೃಹಪ್ರವೇಶ ಇರ್ಲಿ, ಬೀಗ್ರೂಟ ಇರ್ಲಿ, ಮದುವೆಗಳಿರ್ಲಿ, ಫಂಕ್ಷನ್ಸ್ ಇರ್ಲಿ, ಏನೇ ಫಂಕ್ಷನ್ಸ್ ಇದ್ರು ಮಾಡ್ಕೊಡ್ತಾರೆ. ನಿಮ್ಗೆಲ್ಲ ಇದ್ರು ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಇವ್ರ ನಂಬರು ಮತ್ತೆ ಇವ್ರದ್ದು ಆಫೀಸ್ ನಂಬರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಡಿ. ಸ್ನೇಹಿತರೆ ನೋಡಿ ಈಗ 1000 kg ಚಿಕನ್ ಹಾಕಿ ಈಗ ಕಬಾಬ್ ಮಾಡ್ತಾ ಇದಾರೆ. ಕಬಾಬ್ ಮಾಡೋದಕ್ಕೆ ಈಗ ಕಾರ್ನ್ಫ್ಲೋರ್ ಹಾಕೋತಾ ಇದಾರೆ. ನೋಡಿ ಒಂದು ಪಾತ್ರೆಗೆ 250 kg ಚಿಕನ್. ನೋಡಿ ಆ ಪಾತ್ರೆಗೆ 250, ಇದಕ್ಕೆ 250, ಇದಕ್ಕೆ 250, ಇದಕ್ಕೆ 250, ನಾಲ್ಕಕ್ಕೂ ಸೇರಿ 250 kg ಚಿಕನ್. ನೋಡಿ ಈಗ ಕಾರ್ನ್ಫ್ಲೋರ್ ಹಾಕೋತಾ ಇದಾರೆ. ಕಾರ್ನ್ಫ್ಲೋರ್ ಎಷ್ಟು ಸರ್? 200 kgಗೆ 200 kgಗೆ 12 kg. ಓಕೆ. 4 kg ಖಾರದ ಪುಡಿ, 12 kg ಕಾರ್ನ್ಫ್ಲೋರು, 2.5 kg ಸಾಲ್ಟು. ಓಕೆ. ನೋಡಿ ಈಗ ಖಾರದ ಪುಡಿ ಹಾಕೊಂತ ಇದಾರೆ. ನೋಡಿ 1 kg ವೈಟ್ ಪೆಪ್ಪರ್ ಪೌಡರ್ ಹಾಕೊಂಡಿದ್ದಾರೆ ಆಲ್ರೆಡಿ. ಈಗ ಅದು ಎಷ್ಟು kg ಪ್ಯಾಕೆಟ್ ಅಣ್ಣ ಇದು? 1 kg. 2 ಹಾಕೊಂಡಿದ್ರಾ? ನೋಡಿ 2 kg ವೈಟ್ ಪೆಪ್ಪರ್ ಪೌಡರ್ ಹಾಕೊಂಡಿದ್ದಾರೆ. 12 kg ಕಾರ್ನ್ಫ್ಲೋರ್ ಹಾಕೊಂತ ಇದಾರೆ. ಮೈದಾ 1 kg. ಇದು ಎಷ್ಟು kg ಬರುತ್ತೆ ಸರ್ ಇದು? 1 kg. ನೋಡಿ ಖಾರದ ಪುಡಿ 2 ಹಾಕೊಂಡಿದ್ದಾರೆ, 2 ಸೌಟ್ ಹಾಕೊಂಡಿದ್ದಾರೆ. ನೋಡಿ 1 kg ಮೈದಾ ಹಾಕೊಂಡಿದ್ದಾರೆ. ಈಗ ನೋಡಿ 3 ಸೌಟು ಖಾರದ ಪುಡಿ ಹಾಕಿದ್ದಾರೆ. ಮತ್ತೆ ಈಗ ಕಸ್ತೂರಿ ಮೇಥಿ ಹಾಕೊಂತ ಇದಾರೆ. ಕಸ್ತೂರಿ ಮೇಥಿ ಒಂದು 1/4 kg. ನೋಡಿ ಪುಡಿ ಉಪ್ಪು ಹಾಕೊಂತ ಇದಾರೆ. ಈಗ ಪುಡಿ ಉಪ್ಪು 2.5 kg ಪುಡಿ ಉಪ್ಪು ಹಾಕೊಂತ ಇದಾರೆ. ನೋಡಿ 2.5 kg ಪುಡಿ ಹಾಕೊಂಡಿದ್ದಾರೆ. ನೋಡಿ ಕಾರ್ನ್ಫ್ಲೋರು 12 ಪ್ಯಾಕೆಟ್ ಹಾಕೊಂಡಿದ್ದಾರೆ. 12 kg ಕಾರ್ನ್ಫ್ಲೋರ್ ಆಗಿದೆ ಈಗ ಇದ್ರಲ್ಲಿ. ವೆನಿಗರ್ ಅರ್ಧ ಲೀಟರ್ ವೆನಿಗರ್. ನೋಡಿ
ಸೇಮ್ ಕ್ವಾಂಟಿಟಿ ಎಲ್ಲದರಲ್ಲೂ ಒಂದೇ ತರ ಮಾಡ್ಕೊಂತ ಇದ್ದಾರೆ. ಮೂರು ಹಾಕಿರೋದು ನೋಡಿ. ಆಗ್ಲೇ 3 kg ಖಾರದ ಪುಡಿ ಹಾಕೊಂಡಿದ್ರು, ಈಗ 1 kg ಹಾಕೊಂತ ಇದ್ರು. ಟೋಟಲ್ 4 kg ಖಾರದ ಪುಡಿ. ಸ್ನೇಹಿತರೆ ನೋಡಿ, ಇಷ್ಟೊಂದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಈಗ ಪ್ಲೇಟ್ಸ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಈಗ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತಾರೆ ಇದರಲ್ಲಿ. ನೋಡಿ ಇಷ್ಟೇನೆ. ಇದಕ್ಕೆ ಬೇರೆ ಯಾವುದೇ ರೀತಿ ಬೇರೆ ಚಿಕನ್ ಮಸಾಲ ಮಟನ್ ಮಸಾಲ ಯಾವುದೇ ರೀತಿ ಹಾಕೋದಿಲ್ಲ. ಇಷ್ಟೇನೆ ನ್ಯಾಚುರಲ್ ಆಗಿ ಇವರು ಕಬಾಬ್ ಮಾಡೋಂಥದ್ದು. ಓಕೆ, ಹೌದು ಸರ್, ಚಿಕನ್ ಎಲ್ಲ ನಮ್ದೇ. ಇದು ನಮ್ಮದು ಬಂದ್ಬಿಟ್ಟು ಮೈ ಚಿಕನ್ ಮೋರ್ ಅಂತೇಳಿ ಪ್ರತಿ ವರ್ಷನೂ ಇಲ್ಲಿಗೆ ನಾವೇ ಸಪ್ಲೈ ಕೊಡ್ತೀವಿ. ನಮ್ದು ಟೋಟಲ್ ಬೆಂಗಳೂರಲ್ಲಿ 30+ ಔಟ್ಲೆಟ್ಸ್ ಇದೆ. ನಮ್ಮ ಹತ್ರ ಚಿಕನ್ನು, ಮಟನ್ನು, ಸೀ ಫಿಶು, ರಿವರ್ ಫಿಶು, ಫ್ರೆಶ್ ವಾಟರ್ ಎಲ್ಲ ಸಿಗುತ್ತೆ. ಬಟ್ ನಮ್ಮ ಮೇಲೆ ನಮ್ಮ ಸರ್ಗೆ ಇವ್ರಿಗೆ ನಮ್ಮ ಅಣ್ಣವ್ರಿಗೆ ತುಂಬ ನಂಬಿಕೆ. ಪ್ರತಿ ವರ್ಷನೂ ನಾವು ಆ ಟ್ರಸ್ಟ್ನ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ದೆಲ್ಲ ಫುಲ್ಲು ಓನ್, ಎಲ್ಲ ಬರ್ಡು ಎಲ್ಲ ಫುಲ್ಲು ಡಾಕ್ಟರ್ ಸರ್ಟಿಫೈಟ್ ಆಗಿ ಆಂಟಿಬಯೋಟಿಕ್ ಫ್ರೀ ಇರುತ್ತೆ. ಯಾವುದೇ ಒಂದು ಚಿಕ್ಕ ಪಾರ್ಟಿ ಇರಲಿ ದೊಡ್ಡ ಪಾರ್ಟಿ ಇರಲಿ ಎಲ್ಲರಿಗೂ ಸಪ್ಲೈ ಮಾಡ್ತೀವಿ ಸರ್. ಆಲ್ ಓವರ್ ಬೆಂಗಳೂರು ಕೊಡ್ತೀವಿ. ಆಲ್ ಓವರ್ ಬೆಂಗಳೂರು ಕೊಡ್ತೀವಿ. ಆ ಥರ ಏನಾದ್ರು ಒಳ್ಳೆ ದೊಡ್ಡ ದೊಡ್ಡ ಫಂಕ್ಷನ್ ಇದ್ದರೆ ಬೆಂಗಳೂರು ಸರೌಂಡಿಂಗಲ್ಲಿರೋ ತಾಲೂಕು ಡಿಸ್ಟಿಕ್ ಲೆವೆಲಲ್ಲೂ ಕೊಡ್ತೀವಿ ಸರ್. ಹಾಂ ಸರ್, ನಮ್ಮ ನಂಬರ್ ಬಂದುಬಿಟ್ಟು ಆಫೀಸ್ ನಂಬರು 6366788956. ಇದು ಬಂದ್ಬಿಟ್ಟು ನಮ್ಮದು ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟೋರು, ಏಷ್ಯಾದಲ್ಲಿ ವೆರಿ ಬಿಗ್ಗೆಸ್ಟ್ ಸ್ಟೋರ್ ಅಂತ ಅವಾರ್ಡ್ ಬಂದಿದೆ ನಮ್ಮ ಇದರಲ್ಲಿ. ಫಿಶ್ಶು, ಚಿಕನ್ನು ಮತ್ತು ಮಟನ್ನು ನಂಬರ್ 1 ಕ್ವಾಲಿಟಿ ಸರ್. ಎಷ್ಟು kg ಬೇಕಾದ್ರೂ ಕೊಡ್ತೀವಿ ಸರ್. ಈಗ ನೋಡಿ, ಈಗ ಈ ಫಂಕ್ಷನ್ಗೆ ನಾವು ಟೋಟಲ್ 9000 kg ಕೊಡ್ತಾ ಇರೋದು. 9 ಟನ್ಸ್ ಕೊಡ್ತಾ ಇದ್ದೀವಿ. ಮತ್ತು ಫಿಶ್ಶು ಕೊಡ್ತಾ ಇದ್ದೀವಿ. ಫಿಶ್ ಬಂದುಬಿಟ್ಟು 3 ಟನ್ ಕೊಡ್ತಾ ಇದ್ದೀವಿ ಸಲ ನಾವು. ಥ್ಯಾಂಕ್ ಯು ಸರ್. ಸ್ನೇಹಿತರೆ ನೋಡಿ, ಈಗ ಮೊಟ್ಟೆ ಬೇಯಿಸ್ಕೊಂತ ಇದ್ದಾರೆ. ಇದು 10,000 ಮೊಟ್ಟೆ ಬೇಯಿಸ್ತಾ ಇದ್ದಾರೆ. 10,000 ಮೊಟ್ಟೆ ಬೇಯಿಸೋದಕ್ಕೆ ನೋಡಿ 1 2 3 4 5 6 7 8 ಪಾತ್ರೆಯಲ್ಲಿ ಮೊಟ್ಟೆ ಬೇಯಿಸ್ಕೊಂತ ಇದ್ದಾರೆ. ನೋಡಿ ಒಂದೊಂದು ಪಾತ್ರೆಯಲ್ಲಿ ಎಷ್ಟೆಷ್ಟು ಆಗ್ತಾ ಇದೆ ಒಂದು ಪಾತ್ರೆಗೆ ಲೆಕ್ಕ ಇಲ್ಲ. ನೋಡಿ ಇಷ್ಟೊಂದು ಮೊಟ್ಟೆಗಳು ಹಾಕೊಂತ ಇದ್ದಾರೆ ಒಂದೊಂದು ಪಾತ್ರೆಗೆ. ಹುಷಾರಪ್ಪ, ಹೊರದಾಗ್ಬೇಡ್ರೆ ಶಾರ್ಟೇಜ್ ಬರ್ತಾವ. ನೋಡಿ ಈಗ ಮೊಟ್ಟೆಗೆ ಹಾಕೊಂಡು ಈಗ ಉಪ್ಪು ಹಾಕ್ತಾ ಇದ್ದಾರೆ, ಕಲ್ಲುಪ್ಪು. ನೋಡಿ ಒಂದೊಂದು ಪಾತ್ರೆಗೆ 1 kg ಹಾಕ್ತಾ ಇದ್ದಾರೆ. ಮೊಟ್ಟೆ ಬೇಯಿಸ್ಕೊಂತ ಇದ್ದಾರೆ. ನೋಡಿ ಮೊಟ್ಟೆ ಬೇಯಿಸ್ಕೊಳೋದಕ್ಕೆ ನೋಡಿ 1 ನೋಡಿ 2 3 4 ಎಲ್ಲ ಫುಲ್ ದೊಡ್ಡ ದೊಡ್ಡ ಪಾತ್ರನೇ. ನೋಡಿ 5 ಇದೊಂದು 6 ಇದೊಂದು 7 ನೋಡಿ ಇದೊಂದು 8 ನೋಡಿ 8 ಪಾತ್ರೆಯಲ್ಲಿ ಮೊಟ್ಟೆ ಬೇಯಿಸ್ತಾ ಇದ್ದಾರೆ. 10,000 ಮೊಟ್ಟೆ. ಸ್ನೇಹಿತರೆ ನೋಡಿ, ಖಾರದ ಪುಡಿ ಹಾಕಿದ ನಂತರ 1 ಬಕೆಟು ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದಾರೆ, ಅರ್ಧ ಬಕೆಟು ಶುಂಠಿ ಪೇಸ್ಟ್ ಹಾಕೊಂಡಿದ್ದಾರೆ. ನೋಡಿ ಎಲ್ಲದರಲ್ಲೂ ಸೇಮ್ ವಿಧಾನ. ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಬಕೆಟು ಶುಂಠಿ ಪೇಸ್ಟು. ನೋಡಿ ಈಗ ನೀರು ಹಾಕೊಂತ ಇದ್ದಾರೆ. 1 ಪಾತ್ರೆಗೆ ಅರ್ಧ ಕ್ಯಾನ್ ಹಾಕೊಂತ ಇದ್ದಾರೆ, 10 ಲೀಟರ್ ನೀರು.
ಸ್ನೇಹಿತರೆ ನೋಡಿ ಈಗ ನೀರು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ತಾ ಇದಾರೆ. ಒಂದು 200 ಗ್ರಾಮು. ಸ್ನೇಹಿತರೆ ನೋಡಿ ಮತ್ತೆ ಒಂದು 1/4 kg ಅಷ್ಟು ಉಪ್ಪು ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಸ್ವಲ್ಪ ನೋಡಿ ಇದರಲ್ಲಿ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ ಎಲ್ಲದರಲ್ಲೂ ಈ ತರ ಒಂದು ನೀರು ಮತ್ತೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. 4 ಪಾತ್ರೆಯಲ್ಲೇನೋ ಈಗ ಚಿಕನ್ ಬಂದಿದ ತಕ್ಷಣ ಚಿಕನ್ ತೊಳೆದ್ಬಿಟ್ಟು ಇದ್ರಲ್ಲಿ ಹಾಕೊಂತಾರೆ. ನೋಡಿ ಈಗ ಕಬಾಬ್ ಮಸಾಲ ಎಲ್ಲ ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿದ ನಂತರ ಈಗ ಚಿಕನ್ ಹಾಕೊಂತ ಇದ್ದಾರೆ. 250 kg ಚಿಕನ್ ಒಂದು ಪಾತ್ರೆಗೆ. ನೋಡಿ ಒಂದು ಮಕ್ರಿಯಲ್ಲಿ 30 kg ಇದೆ. ನೋಡಿ 60 ನೋಡಿ 90 120 150 180 210 240. ಒಂದು ಮಕ್ರಿಯಲ್ಲಿ 30 kg ಅಲ್ಲಣ್ಣ ಇದು? 3 ಪ್ಯಾಕೆಟ್ 30 kg. ಹೌದು. ನೋಡಿ 240 kg ಹಾಕಿದ್ದಲ್ಲ. ನೋಡಿ 240 kg ಈಗ ಚಿಕನ್ ಹಾಕೊಂಡಿದ್ದಾರೆ ಇದ್ರಲ್ಲಿ. ನೋಡಿ ಅದು ಮಿಕ್ಸಿಂಗ್ ಆಗಿದೆ. ಈಗ ಮತ್ತೆ ಇದ್ರ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ 2 ಪಾತ್ರೆ ರೆಡಿ ಆಗಿದೆ. ನೋಡಿ ಇದೊಂದು ಪಾತ್ರೆ ಇದೊಂದು ಪಾತ್ರೆ. ನೋಡಿ ಚಿಕನ್ ಹಾಕೊಂಡು ಮಸಾಲಾದಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದಕ್ಕೆ 250 kg ಆಯ್ತಣ್ಣ ಇದಕ್ಕೆ? ಓಕೆ. ಇದು ಆಯ್ತಣ್ಣ 250. ನೋಡಿ 250 kg ಈಗ ಚಿಕನ್ ಹಾಕೊಂಡಿದ್ದಾರೆ. ನೋಡಿ ಇದು ಚಿಕನ್ 250 kg ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ ಇದರಲ್ಲಿ ಈಗ ಚಿಕನ್ 250 kg ಹಾಕಿದ್ದಾರೆ. ನೋಡಿ ಇದೇ ತರ ಆ ಪಾತ್ರೆ ಮತ್ತೆ 500 kg ಬರುತ್ತೆ. ಸ್ನೇಹಿತರೆ ನೋಡಿ 3 ಪಾತ್ರೆ ರೆಡಿ ಆಗಿದೆ. ಇದು 4ನೇ ಪಾತ್ರೆ ರೆಡಿ ಮಾಡ್ತಾ ಇದ್ದಾರೆ ಈಗ. ನೋಡಿ ಇದರಲ್ಲಿ 250 kg. ನೋಡಿ 4 ಪಾತ್ರೆ ರೆಡಿ ಆಗಿದೆ ಕಬಾಬ್. ಸ್ನೇಹಿತರೆ ನೋಡಿ ಈಗ ನೈಟ್ 1 ಗಂಟೆಗೆ ಇದನ್ನ ಕಬಾಬ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಬೆಳಗಿನ ಜಾವ 7 ಗಂಟೆ ಆಗಿದೆ. 7 ಗಂಟೆಯಲ್ಲಿ ಈಗ ಎಣ್ಣೆಯಲ್ಲಿ ಕಬಾಬ್ ಎಲ್ಲ ಫ್ರೈ ಮಾಡ್ಕೊಂತಾರೆ. ನೋಡಿ ಎಲ್ಲಾನು ಕಬಾಬ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ.
4, 6, 8, 10, 12, 14 ನೋಡಿ 14 ಬಾಣಲಿಯಲ್ಲಿ ಕಬಾಬ್ ಸುಡಿತಾ ಇದೆ. ಸ್ನೇಹಿತರೆ ನೋಡಿ ಇದನ್ನ ಒಂದು 15 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ತೆಗಿತಾ ಇದ್ದಾರೆ. ಓಕೆ ನೋಡಿ ಇಷ್ಟು ಮಾತ್ರ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಓಕೆ ಸ್ನೇಹಿತರೆ ನೋಡಿದ್ರಲ್ಲ, ಒಂದು ವಿಷ್ಣು ಸಾಯಿ ಗ್ರೂಪ್ಸ್ ಕ್ಯಾಟರರ್ಸ್ ಕಡೆಯಿಂದ ಯಾವ ರೀತಿ ಒಂದು ಚಿಕನ್ ಕಬಾಬ್ ಮಾಡಿದ್ರು ಅಂತ ಬಿಟ್ಟು, ಇದು 1000 kg ಚಿಕನ್ ಕಬಾಬ್ ಇವರು ಮಾಡಿರೋಂಥದ್ದು. ತುಂಬಾನೇ ಚೆನ್ನಾಗಿ ಮಾಡಿದ್ರು. ಇವರು ಮಾಡಿರೋಂಥ ಪ್ರತಿಯೊಂದೂ ಅಷ್ಟೇ ಮೆಜರ್ಮೆಂಟ್ಸ್ ಪ್ರಕಾರ ಮಾಡ್ತಾರೆ. ತುಂಬಾ ಸಖತ್ತಾಗಿ ಬರುತ್ತೆ. ಎಲ್ಲಾ ತರ ಅಡಿಗೆನೂ ಇವರು ಈ ತರ ಒಂದು ಮೆಜರ್ಮೆಂಟ್ಸ್ ಪ್ರಕಾರ ಮಾಡ್ತಾರೆ. ಅಡಿಗೆಗಳಂತೂ ಸೂಪರ್ ಆಗಿ ಮಾಡ್ತಾರೆ. ಅಡಿಗೆಗಳೆಲ್ಲಾನು ಅಷ್ಟೇ ಎಕ್ಸಲೆಂಟ್ ಆಗಿತ್ತು. ಇವರು ಮಾಡಿರೋಂಥ ಅಡಿಗೆಗಳೆಲ್ಲಾನು ನಾನು ವಿಡಿಯೋ ಶೂಟ್ ಮಾಡಿದ್ದೀನಿ. ನೋಡಿ ಇವರು ಮಾಡಿರೋಂಥದ್ದು ನೋಡಿ, ವೈಟ್ ಬಿರಿಯಾನಿ ಮಾಡಿದ್ದಾರೆ, ಮಟನ್ ಕುರ್ಮಾ ಮಾಡಿದ್ದಾರೆ, ಬೋಟಿ ಗೊಜ್ಜು, ಮತ್ತೆ ತಲೆ ಮಾಂಸ, ಫಿಶ್ ಕಬಾಬ್ ಮಾಡಿದ್ದಾರೆ, ಮತ್ತೆ ಅಕ್ಕಿ ಪಾಯಸ ಮಾಡಿದ್ದಾರೆ. ಆ ತರದ ಅಡಿಗೆಗಳು ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.